ಬೆಂಗಳೂರಿನ ಹೃದಯ ಭಾಗ ಅಂದರೆ ಅದು ಮೆಜೆಸ್ಟಿಕ್. ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಅಲ್ಲಿ ಬಂದು ಹೋಗ್ತಾ ಇರ್ತಾರೆ. ಸಂಜೆ ಆಗ್ತಾ ಇದ್ದ ಹಾಗೆ ಮಹಿಳೆಯರು ಓಡಾಡಲಿಕ್ಕೆ ಭಯಪಡುವಂತಹ ಪರಿಸ್ಥಿತಿ ಇತ್ತೀಚೆಗೆ ನಿರ್ಮಾಣವಾಗಿತ್ತು. ಅದಕ್ಕೆ ಒಂದಿಷ್ಟು ಕಾರಣಗಳು ಕೂಡ ಇದ್ದಾವೆ. ಈ ಕಾರಣಗಳನ್ನು ಮನಗಂಡಿರುವಂತಹ ಪೊಲೀಸರು ಈಗ ಹೊಸ ಅಸ್ತ್ರವನ್ನು ಪ್ರಯೋಗಿಸಲಿಕ್ಕೆ ಮುಂದಾಗಿದ್ದಾರೆ. ಏನದು? ಬನ್ನಿ ನೋಡ್ಕೊಂಡು ಬರೋಣ. ಮೆಜೆಸ್ಟಿಕ್ ಸುತ್ತಮುತ್ತ ಹೆಚ್ಚಿದ ದುಷ್ಕೃತ್ಯಗಳು, ಕಳ್ಳತನ, ಲೈಂಗಿಕ ಕಿರುಕುಳ ನೀಡೋ ಪುಂಡರ ಹೆಡೆಮುರಿ ಕಟ್ಟಲು ಪ್ಲಾನ್. ರಾತ್ರಿ ವೇಳೆ ಪ್ರಯಾಣಿಸೋ ಮಹಿಳೆಯರಿಗಾಗಿ ಕಾಕಿ ಹೊಸ ಪ್ಲಾನ್. ದೂರದ ಊರುಗಳಿಂದ ರೈಲು ಬಸ್ ಏರಿ ಬೆಂಗಳೂರಿನ ಮೆಜೆಸ್ಟಿಕ್ಗೆ ಸಾವಿರಾರು ಪ್ರಯಾಣಿಕರು ಬರ್ತಾರೆ. ಮೆಜೆಸ್ಟಿಕ್ಗೆ ಬರೋ ಪ್ರಯಾಣಿಕರು ಬೆಂಗಳೂರು ನಗರದ ಮನೆ, ಆಫೀಸ್ ತಲುಪಲು ಹರಸಾಹಸ ಪಡ್ತಾರೆ. ಅದರಲ್ಲೂ ರಾತ್ರಿ ವೇಳೆ ಮೆಜೆಸ್ಟಿಕ್ನಲ್ಲಿ ಆಟೋದಲ್ಲಿ ಓಡಾಡೋದಿಕ್ಕೆ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ, ಒಡವೆ ಕಸಿಯೋದು, ಹೀಗೆ ಹಲವು ಪ್ರಕರಣಗಳು ಪೊಲೀಸ್ ಠಾಣೆಯಲ್ಲಿ ದಾಖಲಾಗ್ತಾ ಇದ್ವು. ಇಂತಹ ದುಷ್ಕೃತ್ಯ ಎಸಗಿದ ವೇಳೆ ಆಟೋದ ನಂಬರ್, ಚಾಲಕರನ್ನ ಪತ್ತೆ ಹಚ್ಚೋದು ಪೊಲೀಸ್ ಇಲಾಖೆಗೆ ಚಾಲೆಂಜ್ ಆಗ್ತಿತ್ತು. ಅದರಲ್ಲೂ ಕತ್ತಲಲ್ಲಿ ತೊಂದರೆ ಕೊಟ್ರೆ ಪ್ರಯಾಣಿಕರು ಆಟೋ ನಂಬರ್ ಅನ್ನೇ ನೋಡ್ತಾ ಇರಲಿಲ್ಲ. ಆದ್ರೆ ರಾತ್ರಿ ಹೊತ್ತು ಒಂಟಿಯಾಗಿ ಪ್ರಯಾಣಿಸುವ ಹೆಣ್ಮಕ್ಳಿಗೆ ಉಪ್ಪಾರಪೇಟೆ ಪೊಲೀಸ್ ಠಾಣೆ ಪೊಲೀಸರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಮುಂದೆ ಮೆಜೆಸ್ಟಿಕ್ ಸುತ್ತಮುತ್ತ ಮಹಿಳೆಯರು ಆಟೋದಲ್ಲಿ ಧೈರ್ಯವಾಗಿ ಪ್ರಯಾಣಿಸಬಹುದು. ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಟರ್ಮಿನಲ್ 2 ಮುಂದೆ ನಿಲ್ಲಿಸೋ ಆಟೋಗಳ ಮುಂದೆ ಹಾಗೂ ಹಿಂದೆ ಯುಪಿಎಸ್ ನಂಬರ್ ಅಂದ್ರೆ ಉಪ್ಪಾರಪೇಟೆ ಪೊಲೀಸ್ ಠಾಣೆ ನಂಬರ್ ಅನ್ನ ಅಂಟಿಸಿದ್ದಾರೆ. ಇದನ್ನು ಉಪಯೋಗಿಸಿರೋದು ಏನಕ್ಕೆ ಪೊಲೀಸ್ನವರು ಅಂದರೆ SMET ರೈಲ್ವೆ ಸ್ಟೇಷನ್ ಮಾಡಿದಾಗಿಂದ ಅಲ್ಲಿ ಆಟೋ ಡ್ರೈವರ್ಗಳು ಅಲ್ಲಿ 300 ಹೇಳಿ ಇಲ್ಲಿ ಬಂದು ಒಂದು ಆಳಿಗೆ 600 ರೂಪಾಯಿ ತಗೊಂತಿದ್ದಾರೆ. ಆ ತಗೊಂತಿರೋದು ಇದು ವ್ಯಕ್ತಿಗಳಿಗೆ ಇಲ್ಲೆಲ್ಲ ಕಂಪ್ಲೇಂಟ್ಗಳು ಜಾಸ್ತಿ ಆಗಿ ಈ ಪೊಲೀಸ್ನವರು UPS ಅಂದರೆ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಅಂದರೆ ಈ ಸರೌಂಡಿಂಗಲ್ಲಿ ಯಾವ ವೆಹಿಕಲ್ಸ್ ಓಡಾಡ್ತಾವೋ ಆ ವೆಹಿಕಲ್ಸ್ ನಂಬರು ಹೇಳ್ಬಿಟ್ರೆ ಅಲ್ಲಿ ಕಸ್ಟಮರು ಅವ್ರ ಗಾಡಿ ಲಾಕ್ ಆಗುತ್ತೆ. ಅದರಿಂದ UPSನ ಅದನ್ನ ಉಪಯೋಗಿಸಿರೋದ್ರಿಂದ ಇಲ್ಲಿ ಒಳ್ಳೆಯದಾಗಿ ಬಾಡಿಗೆ ಎಲ್ಲ ಅನುಕೂಲವಾಗಿ ಬಾಡಿಗೆ ಹೊಡಿತಾರೆ. ಇಲ್ಲ ಅಂದರೆ ಎಲ್ಲ ಮೋಸ ಮಾಡೋದು ಇದು ಮಾಡೋದು ಮಾಡ್ತಾವ್ರೆ. ಅದಕ್ಕೆ UPS ಅಂತ ಹಾಕಿರೋದು ಸರ್. ಈ UPS ನಂಬರ್ಗಳಿಂದ ಆಟೋ ಚಾಲಕರ DL, ಆಧಾರ್ ಕಾರ್ಡ್, ವೋಟರ್ ID ಮೊದಲಾದವುಗಳು ಅಟ್ಯಾಚ್ ಆಗಿವೆ. ಈ ನಂಬರ್ಗಳು ಕೇವಲ 2 ಅಥವಾ 3 ಸಂಖ್ಯೆ ಹೊಂದಿದ್ದು ಪ್ರಯಾಣಿಕರು ಸುಲಭವಾಗಿ ನೆನಪು ಇಟ್ಕೊಳ್ಬಹುದು. ಈ ನಂಬರ್ನ ಆಟೋಗಳಲ್ಲಿ ಕುಳಿತು ಹೋಗೋ ಪ್ರಯಾಣಿಕರಿಗೆ ನೈಟ್ ಹೊತ್ನಲ್ಲಿ ಅಥವಾ ಮಿಡ್ ನೈಟ್ ನಲ್ಲಿ ತೊಂದರೆ ಆದ್ರೆ ಸಡನ್ ಆಗಿ ಪೊಲೀಸರಿಗೆ ಗೊತ್ತಾಗುತ್ತೆ. ಇನ್ನು ಈ UPS ನಂಬರ್ ಅಳವಡಿಕೆ ಮಾಡಿಕೊಂಡ್ರೆ ಮಾತ್ರ ಮೆಜೆಸ್ಟಿಕ್ ಸ್ಟ್ಯಾಂಡ್ ನಲ್ಲಿ ಆಟೋ ನಿಲ್ಲಿಸುವ ಅವಕಾಶ ಕಲ್ಪಿಸಲಾಗಿದೆ. ನಾವು ಕಾಲೇಜ್ ಮುಗಿಸ್ಕೊಂಡು ಹೋದವಾಗ ಅವ್ರ ನಂಬರ್ ಹಾಕಿರೋದ್ರಿಂದ ನಮ್ದೇನಾದ್ರೂ ಮೊಬೈಲ್ ಅಥವಾ ಏನಾದರೂ ನಾವೇ ಕಳೆದೋದ್ರೂ ಆ ನಂಬರ್ ಇಟ್ಕೊಂಡು ಪೊಲೀಸವ್ರ ಹತ್ರ ಹೇಳಿದ್ರೆ ಅಂದರೆ ಉಪಯೋಗ ಆಗುತ್ತೆ. ಅಂದರೆ 26, 36 ಆ ಥರ ನಂಬರ್ ಹಾಕಿದ್ರೆ ತುಂಬ ಉಪಯೋಗ ಆಗುತ್ತೆ. ಅದರಿಂದ ಪೊಲೀಸವ್ರು ಹಾಕೋರೆ, ಅದರಿಂದ ನಮ್ಗೆ ಜಾಸ್ತಿ ಅನುಕೂಲನೇ ಆಗ್ತಾ ಇದೆ. ಆ ಥರ ಎಲ್ಲ ಅಂದರೆ ಇದು ಬೆಂಗಳೂರು ಬೇರೆ ಕಡೆ ಆದ್ರೂ ಆ ಥರ ನಂಬರ್ ಹಾಕಬೇಕು ಅಂತ ಹೇಳ್ತೀವಿ. ಅಂದರೆ ಮೆಜೆಸ್ಟಿಕಲ್ಲಿ ತುಂಬಾ ಪ್ರಾಬ್ಲಮ್ ಇದೆ. ಒಂದು ಮೊಬೈಲ್ ಕಳೆದೋಗ್ಲಿ, ಬ್ಯಾಗ್ ಕಳೆದೋಗ್ಲಿ, ಲ್ಯಾಪ್ಟಾಪ್ ಕಳೆದೋಗ್ಲಿ ಏನಾದರೂ ಗೊತ್ತಾಗಲ್ಲ. ಸೊ ಅದು ಹಾಕಿರೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ಅಂದರೆ ಬೇರೆಯವ್ರ ಹತ್ರ ಮಿಸ್ಬಿಹೇವ್ ಆಗಲಿ ಅಥವಾ ಮೆಜೆಸ್ಟಿಕ್ಕಿಂದ ಹೋಗಿರೋರ ಹತ್ರ ಆದರೂ ಮಿಸ್ಬಿಹೇವ್ ಆದರೂ ಗೊತ್ತಾಗುತ್ತೆ. ಅಂದರೆ ಔಟ್ಸೈಡಿಂದ ಬರೋರೆಲ್ಲ ಇರ್ತಾರೆ, ಅವ್ರಿಗೆಲ್ಲ ಆಮೇಲೆ ಎಜುಕೇಟೆಡ್ ಇರ್ತಾರೆ, ಅನ್ಎಜುಕೇಟೆಡ್ ಇರ್ತಾರೆ. ತುಂಬ ಲಾಂಗ್ ನಂಬರ್ ಇದೆಯಲ್ಲ ಅವ್ರಿಗೆ ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ಆಟೋ ಬ್ಯಾಕ್ ಸೈಡ್ ಬರೀ 2 ನಂಬರ್ಸ್ ಆದರೆ ಸ್ವಲ್ಪ ಮೆಮೊರಿ ಇರುತ್ತೆ. ಅದರಿಂದ ಎಲ್ಲ ಲೇಡೀಸ್ಗೆ ಯೂಸ್ಫುಲ್ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಇನ್ನು ಈ ಪೊಲೀಸರ ನಿರ್ಧಾರಕ್ಕೆ ಮಹಿಳಾ ಪ್ರಯಾಣಿಕರು ಫುಲ್ ಖುಷಿಯಾಗಿದ್ದಾರೆ. ಸೇಫ್ ಆಗಿ ರಾತ್ರಿ ಓಡಾಡಬಹುದು ಅಂತ ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ. ಅರುಣಾ ಪಬ್ಲಿಕ್ ಟಿವಿ, ಬೆಂಗಳೂರು.